ನಾವು ಮ್ಯಾಂಗ್ಳೂರಲ್ಲಿರೋ ಮೇನ್ ಲಾಲ್ಬಾಗ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಮಡಿಕೇರಿಗೆ ಹೋಗ್ತಾ ಇದೀವಿ. ಹಾಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಡೈಜಿ ವರ್ಲ್ಡ್ ವಾಲ್ಟರ್ ನಂದಾಳಿಕೆ ಅವ್ರು ಸಿಕ್ಕಿದ್ರು. ನಿಶಾ ಮಡಿಕೇರಿ ಬೈಸರ್ಲೆ ಆ ತರ ಜಾನೆ ಬಾರಿ ಗಮ್ಮತ್ ಕರು ಬೈಸರ್ಲೆ. ನಾವು ಮುಂದೆ ಸೀಟ್ ಅಲ್ಲಿ ಕುತ್ಕೊಂಡಿದೀವಿ. ಏನು ರಶ್ ಇಲ್ಲ ನೋಡಿ. ನಾವ್ ಎಷ್ಟ್ ಬ್ಯಾಗ್ ತಕೊಂಡ್ ಬಂದಿದೀವಿ ಅಂದ್ರೆ ಬಸ್ ಅಲ್ಲಿ ಯಾರು ಅಷ್ಟ್ ಬ್ಯಾಗ್ ತಕೊಂಡ್ ಬಂದಿಲ್ಲ. ನಮ್ದೇ ಇಲ್ಲಿ ನೋಡಿ. BC ರೋಡ್ KSRTC ಮೇನ್ ಬಸ್ ಸ್ಟ್ಯಾಂಡ್ KSRTC ಬಸ್ ಹೋಗಲ್ಲ, ಇಲ್ಲಿಗೆ ಸ್ಟಾಪ್ ಕೊಡೋದು ನಾರ್ಮಲ್ ಬಸ್ ಸ್ಟ್ಯಾಂಡಿಗೆ. ಕಲ್ಲಡ್ಕದು ಹೊಸ ರೋಡ್ ಮಾಡ್ಸಿದಾರೆ. ರೋಡ್ ಚೆನ್ನಾಗುಂಟು. KSRTC ಬಸ್ ಅಲ್ಲಿ ಎಷ್ಟು ಆರಾಮ್ಸೆ ಹೋಗ್ಬೋದು ನೋಡಿ. ನಾವು ಪುತ್ತೂರ್ ಮೇನ್ ಬಸ್ ಸ್ಟ್ಯಾಂಡಿಗೆ ಬಂದ್ ತಲುಪಿದೀವಿ. ನನಗ್ ಪುತ್ತೂರ್ ಬಸ್ ಸ್ಟ್ಯಾಂಡ್ ತುಂಬಾ ಇಷ್ಟ ಆಯ್ತು. ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಸೊ ಪುತ್ತೂರ್ ಬರುವಾಗ ಈ ಮಕ್ಳದ್ ಎಂಟ್ರಿ ಆಗಿತ್ತು ಬಸ್ ಅಲ್ಲಿ. ಗುರು ನಮ್ ಮನೆ ಆಗಿದೆ ಇದು ನೋಡಿ. ಇಲ್ಲಿ ನೋಡಿ ತಲೆ ಕತ್ತ. ನಾವು ಸುಳ್ಯಾಗ್ ಬಂದ್ ತಲುಪಿದ್ರಿಂದ 85 ಕಿಲೋಮೀಟರ್ ಸುಳ್ಯಾಗೆ. KSRTC ಈ ಹೆಸರು ನಾವು ರಿಜಿಸ್ಟರ್ ಮಾಡಿದ್ ಫಸ್ಟ್, ಆದ್ರೆ ಕೇರಳದವರು ಫಸ್ಟ್ ಇಟ್ಕೊಂಡಿದ್ದು. ಸೊ ಈ ವಿಷಯಕ್ಕೆ ತುಂಬಾ ಜಗಳ ಆಗಿತ್ತು ಒಂದ್ ಕಾಲದಲ್ಲಿ. ನಾವ್ ಅಂಗಡಿಯಿಂದ ಖಾರ ಚಿಪ್ಸ್ ಮತ್ತೆ ಚಿಪ್ಸ್ ಎಲ್ಲ ತಕೊಂಡ್ ಬಂದ್ವಿ. ಸ್ವಲ್ಪ ಖಾರ ಖಾರ ಇರ್ಲಿ ಅಂತ. ವಾಮಿಟ್ ಬಂದಂಗ ಆಗ್ತಾ ಇದ್ವಿ. ನಾವು ಬಂದು ಸಂಪಾಜಿ ತಲುಪಿದೀವಿ. ಈ ಸಂಪಾಜೆ ಇದೆ ಅಲ್ಲ, ಅದು ದಕ್ಷಿಣ ಕನ್ನಡ ಮತ್ತು ಗಡಿ ಗ್ರಾಮ. ತುಂಬಾ ಘಾಟ್ ನೀರು ಸಿಗುತ್ತೆ ನೋಡ್ಲಿಕ್ಕೆ, ಮತ್ತೆ ಹಿಲ್ಸ್ ಮತ್ತೆ ವಾಟರ್ ಫಾಲ್ಸ್ ಎಲ್ಲ ಸಿಗುತ್ತೆ. ಮ್ಯಾಂಗ್ಳೂರಿಂದ ಮಡಿಕೇರಿಗೆ 136 ಕಿಲೋಮೀಟರ್. ನಾವು ಮಡಿಕೇರಿಗೆ ಬಂದ್ ತಲುಪಾಯ್ತು. ಇಲ್ಲಿಂದ ಸೋಮಾಪೇಟೆಗೆ ಹೋಗ್ಲಿಕ್ಕೆ ಇನ್ನು 39.1 ಕಿಲೋಮೀಟರ್ ಉಂಟು. ಇಲ್ಲಿ ಸಪೂರ ಒಂದು ಹಗ್ಗದಲ್ಲಿ ಶೋ ಪೀಸ್ ನ ಮಾಡಿ ಇಟ್ಟಿದ್ದಾರೆ ನೋಡ್ಬೋದು. ಹಾಗೆ ಕೂರ್ಗ್ ವೈನಿಗೆ ಫೇಮಸ್. ತುಂಬಾ ವೈನ್ ಶಾಪ್ ಸಿಗುತ್ತೆ ನಿಮಗೆ. ಹಾಗೆ ಹೋಮ್ ಸ್ಟೇ ಮತ್ತೆ ರೆಸಾರ್ಟ್ಸ್ ತುಂಬಾ ನೋಡ್ಲಿಕ್ಕೆ ಸಿಕ್ತು. ನಾವು ಮಂಗಳೂರಿಂದ ಕುಶಾಲನಗರ ತನಕ ಬೇಗ ತಲುಪಿತ್ತು. 12:13 ನಾವ್ ಇಲ್ಲಿ ಕೂತಿತ್ತು ಬಸ್ ಅಲ್ಲಿ, ಆದ್ರೆ 1:15 ತಲುಪದಂತೆ. ನಾವು ಸೋಮವಾರಪೇಟೆ KSRTC ಬಸ್ ಸ್ಟ್ಯಾಂಡ್ ತಲುಪಿದೀವಿ. ಸೋಮವಾರಪೇಟೆ ವ್ಯೂ ತೋರಿಸ್ತೀನಿ ನೋಡಿ. ಓಕೆ, ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ಇವತ್ತು ವ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗುವ. ಬಾಯ್ ಬಾಯ್.